ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವಾ ನೀತಿರ್ಮತಿರ್ಮಮ. ಧೂಮೇನಾವ್ರಿಯತೆ ವಹ್ನಿಃ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಃ ತಥಾ ತೇನೇದಮಾವೃತಂ. ಅರ್ಜುನ ಕೃಷ್ಣನನ್ನು ಕೇಳಿದ್ದೆ, ನಾವು ಅನೇಕ ಥರದ ಪಾಪಗಳನ್ನು ಮಾಡ್ತೀವಿ ಪ್ರತಿನಿತ್ಯ. ಅನಿಚ್ಛನ್ನಪಿ, ನಮಗೆ ಆ ಪಾಪಗಳನ್ನು ಮಾಡಲೇಬೇಕು ಅನ್ನುವಂಥ ಹಠ ಏನಿರೋದಿಲ್ಲ. ಕೆಲವು ಬಾರಿ ತಿಳಿದು ಮಾಡ್ತೀವಿ, ಕೆಲವು ಬಾರಿ ತಿಳಿಯದೆ ಮಾಡ್ತೀವಿ, ಕೆಲವು ಬಾರಿ ಇಷ್ಟಪಟ್ಟು ಮಾಡ್ತೀವಿ, ಕೆಲವು ಬಾರಿ ಇಷ್ಟಪಡದೆ ಮಾಡ್ತೀವಿ. ಅಂತೂ ಅನೇಕ ಕೆಟ್ಟ ಕೆಲಸಗಳನ್ನು ಮಾಡ್ತೇವೆ. ಮತ್ತೆ ಕೆಲವು ಒಳ್ಳೆಯ ಕೆಲಸಗಳನ್ನು ಮಾಡುವುದನ್ನು ಬಿಡ್ತೇವೆ, ಅದನ್ನು ತಿರಸ್ಕಾರ ಮಾಡ್ತೇವೆ. ಯಾರೋ ನಮ್ಮನ್ನ ಬಲಾತ್ಕಾರವಾಗಿ ಇಂಥ ಕೆಲಸಗಳನ್ನು ಮಾಡಿಸುವಂತೆ ಕಾಣಿಸ್ತದೆ. ಯಾರು ನಮ್ಮನ್ನು ಪ್ರೇರಿಸುವುದು ಯಾರು ಅಂತ ಕೇಳಿದ್ದ. ಅದಕ್ಕಾಗಿ ಕೃಷ್ಣ ಉತ್ತರ ಕೊಟ್ಟಿದ್ದ, ಈ ಕಾಮ ಕ್ರೋಧ ಇವೆರಡು ರಜೋಗುಣದಿಂದ ಹುಟ್ಟುತ್ತವೆ. ಸತ್ವ ರಜಸ್ಸು ತಮಸ್ಸು ಅಂತ ಮೂರು ಗುಣಗಳೇನಿವೆ, ಆ ಮೂರು ಗುಣಗಳಲ್ಲಿ ರಜೋಗುಣದಿಂದ ಹುಟ್ಟುವಂಥದ್ದು ಕಾಮ. ಏನನ್ನಾದರೂ ಒಂದನ್ನು ಪಡ್ಕೊಳ್ಬೇಕು ಅನ್ನುವಂಥ ಅಪೇಕ್ಷೆ. ಆ ಅಪೇಕ್ಷೆ ಈಡೇರದೇ ಇದ್ದಾಗ ಅದು ಕ್ರೋಧ, ಸಿಟ್ಟು ತರಿಸ್ತದೆ ಮನುಷ್ಯನಿಗೆ. ಈ ಕಾಮ ಮತ್ತು ಕ್ರೋಧ ಇವೇನಿಲ್ಲ, ಇವೇ ಎಲ್ಲ ಕೆಲಸಗಳಲ್ಲೂ ನಮ್ಮನ್ನು ತೊಡಗಿಸೋದು. ಏನನ್ನಾದರೂ ಕೆಟ್ಟ ಕೆಲಸವನ್ನು ಮಾಡಬೇಕು ಅಂತಿದ್ರೆ ಅದಕ್ಕೂ ಕಾಮವೇ ಕ್ರೋಧವೇ ಕಾರಣ. ಒಳ್ಳೆಯ ಕೆಲಸ ಮಾಡಬಾರ್ದು ಅಂತ ಹಠ ಬಂದರೆ, ಒಂದಿನ ಆಲೋಚನೆ ಬಂದರೆ ಅದಕ್ಕೂ ಕಾಮನೇ ಕಾರಣ. ಇದು ಮಹಾಪಾಪಿ. ನಮ್ಮಲ್ಲಿರುವಂಥ ಎಲ್ಲ ದುರ್ಗುಣಗಳಲ್ಲಿಯೂ ನಮಗಿರುವಂಥ ಎಲ್ಲ ಹೊರಗಿನ ಶತ್ರುಗಳು, ಒಳಗಿನ ಶತ್ರುಗಳು ಇವೆಲ್ಲವನ್ನು ಪರಿಗಣಿಸಿದರೆ ಈ ಕಾಮ ಮತ್ತು ಕ್ರೋಧಗಳು ಬಹಳ ಕೆಟ್ಟ ಶತ್ರುಗಳು. ಮಹಾಶನ, ಎಷ್ಟು ಪೂರೈಸಿದರೂ ಇದಕ್ಕೆ ಸಮಾಧಾನ ಇಲ್ಲ. ಇದು ಕಾಮ ಅಂದರೆ ಕೇವಲ ಸ್ತ್ರೀ ಪುರುಷರ ನಡುವಿನ ಕಾಮ ಅಂತ ಅರ್ಥ ಅಲ್ಲ. 5 ಜ್ಞಾನೇಂದ್ರಿಯದಿಂದ 5 ಕರ್ಮೇಂದ್ರಿಯಗಳಿಂದ ಮನುಷ್ಯ ಏನೇನನ್ನು ಬಯಸ್ತಾನೆ, ಆ ಎಲ್ಲ ಬಯಕೆಗಳು ಕೂಡ ಕಾಮನೆ. ಏನೇನನ್ನು ಬಯಸಿ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯದಿಂದ ಕೆಲಸ ಮಾಡ್ತಾನಲ್ಲ, ಆ ಎಲ್ಲ ಬಯಕೆಗಳು ಕಾಮನೆ. ಕಾಮವೇ ಈಡೇರದೇ ಇದ್ದಾಗ ಅದು ಕ್ರೋಧ. ಇದು ಜೀವನದಲ್ಲಿ ಅತ್ಯಂತ ದೊಡ್ಡ ಶತ್ರು. ಇಂಥ ಒಬ್ಬ ಶತ್ರು ಇರೋದರಿಂದಲೇ ನಾನಾ ಥರದ ದುರಾಸೆಗಳಿಂದ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮಾಜ, ಯಾರೇ ಆಗಲಿ, ಸಾಮೂಹಿಕವಾಗಿ ವ್ಯಕ್ತಿಗಳೇ ಹಾಗಿದ್ಮೇಲೆ ಆ ವ್ಯಕ್ತಿಗಳ ಗುಂಪು ಹಾಗಿರ್ತದೆ. ಗುಂಪು ಒಂದು ವ್ಯಕ್ತಿಯಿಂದ ಭಿನ್ನವಾದ್ದೇನಲ್ಲ. ವ್ಯಕ್ತಿ ದುರಾಸೆ ಉಳ್ಳವನಾದರೆ ಗುಂಪು ಕೂಡ ದುರಾಸೆ ಉಳ್ಳದ್ದಾಗ್ತದೆ. ಇದು ನಮ್ಮ ವೈಯಕ್ತಿಕ ಜೀವನಕ್ಕೆ, ನಮ್ಮ ಸಮಾಜ ಜೀವನಕ್ಕೆ, ನಮ್ಮ ರಾಷ್ಟ್ರ ಜೀವನಕ್ಕೆ ಇಂಥ ದುರಾಸೆ, ಆಮೇಲೆ ಕ್ರೋಧ ಇವೆಲ್ಲವೂ ಕೂಡ ಬಹಳ ದೊಡ್ಡ ಶತ್ರುಗಳು ಅಂತ ಹೇಳ್ತಾನೆ. ಅಲ್ಲಿಂದ ಮುಂದೆ ನಾವು ಇವತ್ತು ನೋಡಬೇಕಾದ ಶ್ಲೋಕ ಧೂಮೇನಾವ್ರಿಯತೆ ವಹ್ನಿಃ ಅಂತ. ಬೆಂಕಿ ಒಂದ್ ಕಡೆ ಉರಿತಿರ್ತದೆ, ಒಳಗಡೆ ಬೆಂಕಿ ಇದ್ದೇ ಇರ್ತದೆ. ಆದರೆ ಅದಕ್ಕೆ ಹೊರಗಡೆಯಿಂದ ಹೊಗೆ ಇದ್ರೆ ಆ ಹೊಗೆಯ ಮೂಲಕ ನಮ್ಮ ಕಣ್ಣು ಹೋಗೋದು ಸಾಧ್ಯ ಇಲ್ಲ, ಆ ಬೆಂಕಿಯನ್ನು ನೋಡೋದು ಸಾಧ್ಯ ಇಲ್ಲ. ಬೆಂಕಿ ಅಂದ್ರೆ ಕೆಂಡ, ಒಳಗೆ ಕೆಂಡ ಇರ್ತದೆ, ಅದ್ರ ಮೇಲೆ ಬೂದಿ ಮುಚ್ಚಿರ್ತದೆ. ಬೂದಿ ಮುಚ್ಚಿದ ಕೆಂಡ ಅಂತಂತಾರೆ, ಅಥವಾ ಹೊಗೆ ಮುಚ್ಚಿದ ಕೆಂಡ. ಕೆಲವು ಕಡೆ ಹೊಗೆಯೇ ಜಾಸ್ತಿ ಆಗಿಬಿಟ್ರೆ ಒಳಗಿರುವ ಬೆಂಕಿಯನ್ನೇ ನೋಡ್ಲಿಕ್ಕಾಗೋದಿಲ್ಲ. ಕಾಮ ಈ ಜಗತ್ತನ್ನೆಲ್ಲ ಮುಚ್ಚಿದೆಯಲ್ಲ, ಹೇಗೆ ಮುಚ್ಚಿದ್ದು ಅನ್ನೋದಕ್ಕೆ ಇವೆರಡು 3 ಉದಾಹರಣೆ. ಒಳಗೆ ಬೆಂಕಿ ಇರ್ತದೆ, ಆದರೆ ಹೊರಗಡೆ ಹೊಗೆ ಇರೋದ್ರಿಂದ ಬೆಂಕಿ ಕಾಣಿಸೋದಿಲ್ಲ. ಹೊಗೆ ಬೆಂಕಿಯನ್ನು ಆವರಿಸಿದಂತೆ ಕಾಮ ನಮ್ಮನ್ನೆಲ್ಲ ಆವರಿಸಿದೆ. ಮತ್ತೆ ಯಥಾ ಆದರ್ಶೋ ಮಲೇನ ಚ, ಎದುರುಗಡೆ ಒಂದು ಕನ್ನಡಿ ತಂದಿಟ್ಕೊಂಡೆವು, ಒಳ್ಳೆ ಬೆಲೆ ಬಾಳುವ ಕನ್ನಡಿ. ಆದರೆ ಆ ಕನ್ನಡಿಯೊಳಗೆ ನಮ್ಮ ಪ್ರತಿಬಿಂಬ, ನಮ್ಮ ಮುಖ ಚೆನ್ನಾಗಿ ಕಾಣಬೇಕು ಅಂತಿದ್ರೆ, ಸ್ಪಷ್ಟವಾಗಿ ಕಾಣಬೇಕು ಅಂತಿದ್ರೆ ಕನ್ನಡಿ ಸ್ವಚ್ಛವಾಗಿರ್ಬೇಕು. ಕನ್ನಡಿಗೆ ಒಂದು ವೇಳೆ ಕೊಳೆ ಮೆತ್ತಿದ್ರೆ ನಮ್ಮ ಮುಖ ಅಲ್ಲಿ ಕಾಣಿಸೋದೇ ಇಲ್ಲ. ಅದರಂತೆ ಕಾಮ ನಮ್ಮನ್ನು ಮುಚ್ಚಿದೆ, ನಮ್ಮನ್ನು ಆವರಿಸಿದೆ. ಹೇಗೆಂದ್ರೆ ಕೊಳೆ ಕನ್ನಡಿಯನ್ನ ಆವರಿಸಿದಂತೆ. ಇನ್ನೊಂದು ಯಥಾ ಉಲ್ಬೇನ ಆವೃತೋ ಗರ್ಭ, ಗರ್ಭದಲ್ಲಿ ಶಿಶು ಇರ್ತದೆ. ಆ ಶಿಶುವಿಗೆ
ಇದು ಎಲ್ಲಾ ಪ್ರಾಣಿಗಳಲ್ಲೂ ನಮ್ಗೆ ಗೊತ್ತಿದ್ದೇ ಇದೆ. ಹೊರಗೊಂದು ಗರ್ಭಕೋಶ ಇರ್ತದೆ, ಅದಕ್ಕೆ ಉಲ್ಬ ಅಂತ ಕರೀತಾರೆ. ಆ ಹೊರಗಿನ ಚೀಲ ಗರ್ಭವನ್ನು ಆವರಿಸಿ ಬಿಟ್ಟಿರ್ತದೆ. ಒಳಗಿರುವ ಗರ್ಭಕ್ಕೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ, ಆ ಚೀಲ ಹರಿಯುವ ತನಕನೂ. ಗರ್ಭದಿಂದ ಶಿಶು ಹೊರಗೆ ಬರಬೇಕಾದ್ರೆ ಆ ಚೀಲ ಸಮೇತವಾಗಿ ಹೊರಗೆ ಬರಬೇಕು. ಹೊರಗೆ ಬಂದ ಮೇಲೂ ಕೂಡ ಅರ್ಧಂಬರ್ಧ ಹರಿದ ಚೀಲ ಅದು ಕಂಡುಕೊಂಡೇ ಇರ್ತದೆ. ಪೂರ್ಣ ಚೀಲವನ್ನು ತೆಗೆದು ಹಾಕಿದ ಮೇಲೆ ಗರ್ಭಸ್ಥ ಶಿಶು ಹೊರಗೆ ಕಣ್ಣಿಗೆ ಕಾಣಿಸ್ತದೆ. ಅದಂತೆ ಈ ಕಾಮ ಈ ನಮ್ಮನ್ನೆಲ್ಲ ಮುತ್ತಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಸ್ಪಷ್ಟವಾದ ಉದಾಹರಣೆ ಒಂದ್ ಕಡೆ ಹೇಳ್ತಾರೆ, ಬೇರೆ ಭಗವದ್ಗೀತೆ ಮತ್ತೊಂದು ವ್ಯಾಖ್ಯಾನ. ಜ್ಞಾನಸ್ಯ ಬ್ರಹ್ಮಣಶ್ಚಾಗ್ನೇಹೇ ಧೂಮೋ ಬುದ್ಧೇರ್ಮಲಂ ಯಥಾ ಆದರ್ಶಸ್ಯಾಥ ಜೀವಸ್ಯ ಗರ್ಭಸ್ಯ ಉಲ್ಬೋ ಹಿ ಕಾಮಕಃ ಅಂತ. ನಮಗೆ ದುಷ್ಟ ಕಾಮನೆ ಇದ್ರೆ, ದುರಾಸೆ ದುಷ್ಟ ಕಾಮನೆ, ಎಲ್ಲನೂ ನನಗೇ ಬೇಕು, ಇನ್ನೊಬ್ರಿಗೇನು ಬೇಡ ಅಂತ, ಇನ್ನೊಬ್ಬರನ್ನ ಹಾಳು ಮಾಡಿ ತಾನು ಎಲ್ಲವನ್ನೂ ಬಳಕೊಂಡು ಸ್ವೀಕಾರ ಮಾಡುವ ಪ್ರವೃತ್ತಿ, ಅದು ದುಷ್ಟತನ ಸೇರಿದೆ. ಅಲ್ಲಿ ದುಷ್ಟತನ ಸೇರಿಲ್ಲದೆ ಹೋದ್ರೂ ಎಲ್ಲ ತನಗೆ ಬೇಕು, ಇನ್ನೊಬ್ರಿಗೆ ಹಾಳು ಮಾಡಬೇಕು ಅಂತಲ್ಲ, ಆದರೂ ತನಗೆಲ್ಲನೂ ಬೇಕು ಅನ್ನುವಂಥ ಪ್ರವೃತ್ತಿ ಬೇರೆ. ಅಂತೂ ದುಷ್ಟ ಆಸೆ ಅಥವಾ ಅತಿಯಾದ ಆಸೆ ಅದು ಯಾವುದೇ ಇರಲಿ, ಅದರಿಂದ ಏನಾಗ್ತದೆ ಅಂದ್ರೆ ಅದು ಬ್ರಹ್ಮಜ್ಞಾನಕ್ಕೆ ಪ್ರತಿಬಂಧಕ. ಪರಮಾತ್ಮನನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಇದು ಯಾವುದೂ ಆಗೋದೇ ಇಲ್ಲ. ಹೀಗೆ ದುಷ್ಟ ಕಾಮನೆ ಅಂತ ಅನ್ನೋದು ಪರಮಾತ್ಮನ ಜ್ಞಾನಕ್ಕೆ ಪ್ರತಿಬಂಧಕ. ಅದು ಹೇಗೆಂದ್ರೆ ಅಗ್ನಿಗೆ ಹೊಗೆ ಪ್ರತಿಬಂಧಕ ಆದಂತೆ, ಇಲ್ಲಿ ಆ ಪರಮಾತ್ಮನ ಜ್ಞಾನವನ್ನು ಅಗ್ನಿಗೆ ಹೋಲಿಸಿದಂತಾಯ್ತು. ಜ್ಞಾನ ಅಂತನ್ನುವುದು ಬಹಳ ಪವಿತ್ರವಾದ್ದು ಈ ಜಗತ್ತಿನಲ್ಲಿ. ಅದು ಮುಂದೊಂದು ಕಡೆ ಹೇಳ್ತಾರೆ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಜ್ಞಾನ ಅದೊಂದು ಅಗ್ನಿ ಇದ್ದಂತೆ, ಅದು ಮನುಷ್ಯನ ಎಲ್ಲಾ ಕರ್ಮಗಳನ್ನು, ಅವನು ಮಾಡಿದ ಕರ್ಮಗಳನ್ನೆಲ್ಲ ಸುಟ್ಟು ಅವನನ್ನ ಅಧ್ಯಾತ್ಮದ ಎತ್ತರಕ್ಕೆ ಏರಿಸ್ತದೆ. ಜ್ಞಾನ ಅನ್ನೋದೊಂದು ಅಗ್ನಿಯಂತೆ. ಜ್ಞಾನಕ್ಕೆ ಸದೃಶವಾದ್ದು, ಜ್ಞಾನದಷ್ಟು ಪವಿತ್ರವಾದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ಮನುಷ್ಯ ಗಳಿಸಬೇಕಾದ ಗುರಿ ಜ್ಞಾನ, ಬ್ರಹ್ಮಜ್ಞಾನ, ಆತ್ಮಜ್ಞಾನ ಮತ್ತು ಪರಮಾತ್ಮ ಜ್ಞಾನ. ಈ ಪರಮಾತ್ಮ ಜ್ಞಾನಕ್ಕೆ ಈ ದುಷ್ಟ ಕಾಮನೆ, ದುರಾಸೆ ಅಂತ ಪ್ರತಿಬಂಧಕ. ಹೇಗೆಂದ್ರೆ ಅಗ್ನಿಗೆ ಹೊಗೆ ಹೇಗೆ ಪ್ರತಿಬಂಧಕನೋ ಹಾಗೆ. ಅಗ್ನಿಗೆ ಅಂತ ಹೊಗೆ ಬಂದಿದ್ದರಿಂದ ಅಗ್ನಿಗೇನು ಅಡಚಣೆ ಆಗಲಿಲ್ಲ. ಅಗ್ನಿ ಒಳಗೆ ಉರಿದೇ ಉರಿತಿತ್ತು, ಒಳಗೆ ಕೆಂಡ ಇದ್ದೇ ಇತ್ತು, ಕೆಂಡ ಏನು ಆರಿ ಹೋಗಿರ್ಲಿಲ್ಲ. ಆದ್ರೆ ಆ ಅಗ್ನಿ ಇರುವುದು ನಮಗ್ ಕಾಣಲಿಲ್ಲ ಅಷ್ಟೇ, ಹೊಗೆ ಕಾರಣದಿಂದ. ಅದರಂತೆ ಬ್ರಹ್ಮನಿಗೇನಾಗಬೇಕಾಗಿದೆ, ಪರಬ್ರಹ್ಮ ಅವನಿಗೇನು ಯಾವುದನ್ನು ಗಳಿಸ್ಬೇಕಾಗಿಲ್ಲ, ಯಾವುದನ್ನು ಪಡಿಬೇಕಾಗಿಲ್ಲ, ಅವನಿಗೇನು ಹಾನಿಯೂ ಇಲ್ಲ. ಅವನನ್ನು ನಾವು ತಿಳಿದ್ರೆ ನಮಗೆ ಲಾಭ. ಅವನಿಗೇನು ನಾವೇನು ಅವನನ್ನು ತಿಳಿದೇ ಹೋದ್ರೆ ಅವನಿಗೇನು ತೊಂದರೆ ಏನಿಲ್ಲ. ಇದು ಅದರ ದೃಷ್ಟಾಂತ. ಈ ಜೀವರು ನನ್ನನ್ನು ತಿಳಿಲಿಲ್ಲ ಅಂತ ಅವನೇನು ದುಃಖ ಪಡ್ತಾನೇನು, ಅದೇನಿಲ್ಲ. ನಾವಾದ್ರೆ ಈ ಜಗತ್ತಿನಲ್ಲಿ ನಾನಾ ಥರದ ಅಲಂಕಾರ ಮಾಡ್ಕೋತೀವಿ, ಏನೋ ಆಸೆ ಸಂಪತ್ತೆಲ್ಲ ಗಳಿಸ್ತೀವಿ, ಆಸ್ತಿ ಗಳಿಸ್ತೀವಿ. ಇದನ್ನೆಲ್ಲ ಇನ್ನೊಬ್ರು ನೋಡ್ಬೇಕು, ನಾವು ಮೆರೆದಾಡೋದು ಇನ್ನೊಬ್ರು ನೋಡ್ಬೇಕು ಅಂತ ನಾವು ಅಪೇಕ್ಷೆ ಪಡ್ತಿರ್ತೇವೆ. ಅವ್ರು ಯಾರು ನೋಡದೆ ಹೋದ್ರೆ ಅವು ನಮ್ಗೆ ಸಂಕಟ ಆಗ್ತಿರ್ತದೆ. ಯಾರು ನೋಡ್ಬೇಕು ನಮ್ಮ ಮೆರೆದಾಟ ಎಲ್ಲ, ಅವಾಗ ನಮ್ಗೆ ಸಂತೋಷ. ಪರಬ್ರಹ್ಮ ಹಾಗಲ್ಲ, ಅವನು ಪೂರ್ಣ ಕಾಮ. ಆದ್ರಿಂದ ಅವನನ್ನು ಯಾರು ತಿಳಿದೇ ಹೋದ್ರೆ ಅದು ಅವರಿಗೆ ನುಕ್ಸಾನ ಅಷ್ಟೆ, ಇವನಿಗೇನು ನುಕ್ಸಾನ ಇಲ್ಲ. ಹೀಗೆ ಕಾಮನೆ ಅಂತಂದು ಬ್ರಹ್ಮಜ್ಞಾನಕ್ಕೆ ಪ್ರತಿಬಂಧಕ. ಹೇಗೆಂದ್ರೆ ಹೊಗೆ ಅಗ್ನಿಗೆ ಪ್ರತಿಬಂಧಕ ಆದಂತೆ. ಮತ್ತೆ ಬುದ್ಧೇಹೇ ಮಲಂ, ಈ ಕನ್ನಡಿಗೆ ಕೊಳೆ ಮೆತ್ತಿದಾಗ ಆ ಕನ್ನಡಿಯೊಳಗೆ ನಮ್ಮ ಮುಖ ಕಾಣಿಸೋದಿಲ್ಲ ಅಂತ ಹಿಂದೆ ಹೇಳಿದ್ವಲ್ಲ, ಅದು ಹೇಗೆಂದ್ರೆ ಈ ದುಷ್ಟ ಕಾಮನೆ, ದುರಾಸೆ ಅಂತ ಅನ್ನೋದು ನಮ್ಮ ಅಂತಃಕರಣಕ್ಕೆ ಪ್ರತಿಬಂಧಕ. ಅಂತಃಕರಣ ಅಂದ್ರೆ ಮನಸ್ಸು. ನಮ್ಮ ಶರೀರ ಅಂತ ಅನ್ನೋದು ಏನಿದೆ, 5 ಮಹಾಭೂತಗಳು, ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಅಂತ 5 ಮಹಾಭೂತಗಳಿಂದ ಹುಟ್ಟಿದ್ದು. ಈ ದೇಹದ ಒಳಗೆ ಮನಸ್ಸು, ಬುದ್ಧಿ ಅಂತ ಅನ್ನೋದೊಂದಿದೆ. ಆ ಬುದ್ಧಿಯಿಂದಲೇ ನಾವೀಗೆಲ್ಲ ಕೆಲಸಗಳನ್ನು ಮಾಡೋದು. ಆ ಬುದ್ಧಿಗೆ ಮಂಕು ಕವಿದು ಬಿಟ್ರೆ ಏನನ್ನು ನೋಡ್ಲಿಕ್ಕಾಗೋದಿಲ್ಲ. ಆ ಬುದ್ಧಿಗೆ ಮಂಕು ಕವಿಸೋದು ಯಾರು ಅಂದ್ರೆ ಈ ದುಷ್ಟ ಕಾಮನೆ, ದುರಾಸೆ. ಎಲ್ಲವೂ ನನಗೆ ಸಿಗಬೇಕು, ಇನ್ನೊಬ್ಬರನ್ನ ಹಾಳು ಮಾಡಬೇಕು ಅನ್ನುವಂಥ ದುರಾಸೆ ಎಲ್ಲ ಇದ್ರೆ
ಆವಾಗ ಅದು ಅಂತಃಕರಣಕ್ಕೆ ಅಂಟ್ಕೊಂಡು ಬಿಡ್ತದೆ, ನಮ್ಮ ಮನಸ್ಸಿಗೆ ಅಂಟ್ಕೋತದೆ. ಮನಸ್ಸಿಗೆ ಅಂಟ್ಕೊಂಡ್ಮೇಲೆ ಅದರಿಂದ ಸರಿಯಾದ ಜ್ಞಾನವೇ ಬರೋದಿಲ್ಲ. ಮನಸ್ಸಿನ ಮೂಲಕನೇ ನಾವೆಲ್ಲ ಕೆಲಸ ಮಾಡಬೇಕು. ಕಣ್ಣು ತೆಗೆದು ಕೂತಿದ್ರು ಮನಸ್ಸು ಕೆಲಸ ಮಾಡಿಲ್ಲದೆ ಹೋದ್ರೆ ಆ ಕಣ್ಣಿನಿಂದ ಏನು ಕಾಣಿಸೋದಿಲ್ಲ. ಪುಸ್ತಕ ಏನೋ ಓದ್ತಿದ್ದೇವೆ, ಮನಸ್ಸು ಬೇರೆ ಎಲ್ಲೋ ಇದ್ರೆ ಅರ್ಥನೇ ಆಗೋದಿಲ್ಲ. ಅದೊಂದು ಮನಸ್ಸು ಎಲ್ಲದಕ್ಕೂ ಬೇಕು. ಮನಸ್ಸಿಗೆ ಈ ದುರಾಸೆ ಕವಿದು ಬಿಟ್ರೆ, ಮನಸ್ಸನ್ನೇ ಅದು ಮಂಕುಗೊಳಿಸಿಬಿಟ್ರೆ ಮನಸ್ಸಿಗೆ ಜ್ಞಾನ ಬರೋದೇ ನಿಂತು ಹೋಗಿಬಿಡ್ತದೆ. ಜ್ಞಾನ ಕೊಡುವ ಶಕ್ತಿಯನ್ನೇ ಕಳ್ಕೋತದೆ ಮನಸ್ಸು. ಕನ್ನಡಿಯನ್ನಾದರೂ ಸುಲಭವಾಗಿ ಒರೆಸಿ ಸ್ವಚ್ಛ ಮಾಡಬಹುದು. ಕನ್ನಡಿ ಎದುರು ಹೋಗಿ ನಿಲ್ತೀವಿ, ಮುಖ ಕಾಣಲಿಲ್ಲ ಅಂದ್ರೆ ಕನ್ನಡಿ ಏನೋ ಹೊಲಸಾಗಿರ್ಬೇಕು ಅಂತ ಆಲೋಚನೆ ಮಾಡಿ ಒಂದು ಒದ್ದೆ ಬಟ್ಟೆ ತಗೊಂಡು ಒರೆಸಿಬಿಟ್ರೆ ಕನ್ನಡಿ ಸ್ವಚ್ಛ ಆಗ್ತದೆ. ಮನುಷ್ಯನ ದುರ್ದೈವ ಏನಂದ್ರೆ ಅವನ ಅಂತಃಕರಣ ಒಳಗಿರೋದು ಅಂತಹ ಕರಣ ಅಂತಾರೆ. ಕರಣ ಅಂದ್ರೆ ಇನ್ಸ್ಟ್ರೂಮೆಂಟ್, ಉಪಕರಣ ಅಂತ ಅರ್ಥ. ಅಂತಃಕರಣ ಅಂದ್ರೆ ಒಳಗಿರೋದು ಅಂತ ಅರ್ಥ. ಒಳಗಿರುವ ಈ ಅಂತಃಕರಣಕ್ಕೆ ದುರಾಸೆ ಕವಿದದ್ದೇ ಅವನಿಗೆ ಗೊತ್ತಾಗೋದಿಲ್ಲ. ನನಗೆ ಬಂದದ್ದು ದುರಾಸೆನೋ, ಒಳ್ಳೆಯ ಆಸೆನೋ, ಕೆಟ್ಟ ಆಸೆನೋ ಗೊತ್ತೇ ಆಗೋದಿಲ್ಲ ಅವನಿಗೆ. ಆ ದುರಾಸೆ ಒಳಗೆ ಹೊಕ್ಕು ಎಲ್ಲ ಹಾಳು ಮಾಡ್ತಿರ್ತದೆ. ಇವನು ಮನಸ್ಸಿಗೂ ಕವಿದಿರ್ತದೆ, ಪರಮಾತ್ಮನ ಜ್ಞಾನ ಬರದಂತೆ ತಡೆ ಹಿಡಿತದೆ. ಇವನು ಮಾತ್ರ ದುರಾಸೆ ಅಧೀನನಾಗಿ ಮುಂದುವರೆದು ಬಿಡ್ತಾನೆ, ಬಹಿರ್ಮುಖನಾಗಿ ಪ್ರವೃತ್ತಿ ಮಾಡ್ತಿರ್ತಾನೆ. ಏನ್ ಲಾಭ, ತನಗೇನು ಲಾಭ ಅಂತ ಅನ್ನೋದನ್ನು ಆಲೋಚನೆ ಮಾಡ್ತಿರ್ತಾನೆ. ಬುದ್ಧಿ ಮಂಕಾಗಿಬಿಟ್ಟಿರ್ತದೆ. ಹೀಗೆ ಈ ದುರಾಸೆ ಅಂತ ಅನ್ನೋದು ನಮ್ಮ ಮನಸ್ಸಿನ ಶಕ್ತಿಗೆ ಪ್ರತಿಬಂಧಕ, ಮನುಷ್ಯನ ಶಕ್ತಿಯನ್ನು ತಡೆ ಹಿಡಿದು ಬಿಡ್ತದೆ. ಅದು ಹೇಗೆ ಅಂದ್ರೆ ಕೊಳೆ ಕನ್ನಡಿಗೆ ಪ್ರತಿಬಂಧಕ ಆದಂತೆ. ಇನ್ನು ಕೊನೆಯದಾಗಿ ದುರಾಸೆ ಅಂತ ಅನ್ನೋದು ಇಡೀ ಜೀವನನ್ನೇ ಮುಚ್ಚಾಕ್ತದೆ. ಆ ಜೀವನ ಅಂತಃಕರಣವನ್ನು ಮುಚ್ಚಾಕ್ತದೆ. ಆಮೇಲೆ ಪರಮಾತ್ಮನ ಜ್ಞಾನ ಇವನಿಗೆ ಬರದಂತೆ ಮಾಡ್ತದೆ. 3 ಕೆಲಸ ಅದ್ರದ್ದು ದುರಾಸೆ ಅಂದ್ರೆ ಬರೇ ಅಷ್ಟು ಸಾಮಾನ್ಯವಾದ್ದಲ್ಲ. 3 ಮುಚ್ಚಿಬಿಡ್ತದೆ. ಪರಮಾತ್ಮನ ಜ್ಞಾನ ನಮ್ಗೆ ಆಗದಂತೆ ಮಾಡ್ತದೆ, ನಮ್ಮನ್ನೇ ಮುಚ್ಚಿಬಿಡ್ತದೆ, ಮತ್ತೆ ನಮ್ಮ ಮನಸ್ಸನ್ನು ಮುಚ್ಚಿಬಿಡ್ತದೆ. ನಮ್ಮನ್ನು ಮುಚ್ಚಿಬಿಡೋದು, ಜೀವನನ್ನೇ ಮುಚ್ಚಿಬಿಡ್ತದಂಥದ್ದು ದುರಾಸೆ. ಅದು ಹೇಗೆ ಅಂದ್ರೆ ಗರ್ಭಕೋಶ ಆವರಕ ಆಗಿರ್ತದಲ್ಲ ಹಾಗೆ. ಒಳಗೆ ತಾಯಿಯ ಗರ್ಭದೊಳಗೆ ಮಗು ಇರ್ತದೆ. ಆ ಮಗುವನ್ನೇ ಜೀವ ಅಂತ ತಿಳ್ಕೊಂಡ್ರೆ ಆ ಮಗುವಿಗೊಂದು ಗರ್ಭಕೋಶ. ಆ ಗರ್ಭಕೋಶದಿಂದ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ ಮಗುವಿಗೆ, ಅಲ್ಲೇ ಜಡ್ಪಡಿಸ್ತಿರ್ತದೆ, ತುಂಬಾ ಕಷ್ಟಪಡ್ತಿರ್ತದೆ. ಹಿಂದೆ ನೋಡಿದ್ವಿ ಅದನ್ನು. ಗರ್ಭಾಸನ ಅಂತ ಒಂದು ಆಸನ ಮಾಡಿದ್ರೆ ಎಷ್ಟು ಕಷ್ಟ ಇದೆ ಅದು ಮಾಡ್ಲಿಕ್ಕೆ. ಒಂದು 3-4 ನಿಮಿಷ ಗರ್ಭಾಸನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂಥದ್ರೊಳಗೆ 9 ತಿಂಗಳದು ಒಳಗೆ ಕೂತಿರ್ತದೆ ಆ ಗರ್ಭಕೋಶದಿಂದ ಆವೃತ ಆಗಿ. ಏನು ಕೆಲಸನೇ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಆಹಾರವನ್ನು ತಗೋತದೆ. ಆ ಉದಾಹರಣೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಮೂಲಭೂತವಾಗಿ ಬೇಕಾದ್ರೆ ಆಹಾರ ಹೊಟ್ಟೆಗೆ ಬಂದು ಬೀಳ್ತದೆ ಆಹಾರ. ಅದು ಬಿಟ್ಟು ಏನಾದ್ರು ಕೆಲಸ ಮಾಡ್ಲಿಕ್ಕೆ ಆಗ್ತದೆ? ಕೆಟ್ಟ ಕೆಲಸನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಒಳ್ಳೆ ಕೆಲಸನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಜೀವನಿಗೆ ದುರಾಸೆ ಕವಿತು ಅಂತಂದ್ರೆ ಅವನೆಲ್ಲ ಕ್ರಿಯೆಗಳೆಲ್ಲ ಪ್ರತಿಬದ್ಧ ಆಗಿಬಿಡ್ತಾನೆ. ದುರಾಸೆ ಹಾಗೆ ನಮ್ಮನ್ನು ಕವಿಸಿ ಏನೂ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗದಂತೆ ಮಾಡ್ತದೆ. ಸಾಧ್ಯ ಆದರೆ ಕೆಟ್ಟ ಕೆಲಸನೇ ಮಾಡ್ತಾನೆ ಹೊರತು ಒಳ್ಳೆ ಕೆಲಸ ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗೆ ದುರಾಸೆ ಅಂತ ಅನ್ನೋದು ಜೀವನನ್ನೇ ಮುಚ್ಚಿ ಬಿಡ್ತದೆ. ಹೇಗೆಂದ್ರೆ ಗರ್ಭವನ್ನು ಮುಚ್ಚಿದಂತೆ ಒಳಗೆ ಕುತ್ಕೊಂಡು ಚಡಪಡಿಸ್ತಿರ್ತಾನೆ. ಆದ್ರೆ ಅವನಿಗೆ ತನ್ನನ್ನು ಏನು ಮುಚ್ಚಿದೆ, ಯಾರು ಮುಚ್ಚಿದ್ದಾರೆ ಅಂತನ್ನುವುದೇ ಗೊತ್ತಾಗೋದಿಲ್ಲ. ಅಷ್ಟು ಅದರ ಅಧೀನಕ್ಕೊಳಗಾಗಿಬಿಟ್ಟಿರ್ತಾನೆ, ಅವನಲ್ಲಿ ಚಡಪಡಿಸ್ತಿರ್ತಾನೆ. ಇದು ದುರಾಸೆಯ ಶಕ್ತಿ ಇಷ್ಟು. ಅದರಿಂದ ದುರಾಸೆ ಅಂತನ್ನುವುದೊಂದು ಹೊಕ್ಕಿದ್ರೆ ಅದು ಇಹಕ್ಕೂ ಪ್ರತಿಬಂಧಕ, ಪರಕ್ಕೂ ಪ್ರತಿಬಂಧಕ. ಪರ ಅಂದ್ರೆ ಪರಮಾತ್ಮನ ಜ್ಞಾನ, ಅವನ ಜ್ಞಾನವೂ ಬರದಂತೆ ಮಾಡಿಬಿಡ್ತದೆ. ಇಹಲೋಕದಲ್ಲಾದ್ರೂ ಬಹಳ ಒಳ್ಳೇದೇನದು ದುರಾಸೆ. ಎಲ್ಲನೂ ನನಗೇ ಬೇಕು, ನಾನೇ ಮಾಡಬೇಕು ಅನ್ನುವಂಥ ದುರಾಸೆ ಇಹಕ್ಕಾದ್ರೂ ಒಳ್ಳೇದೇನು? ಕಳೆದ ದಿವಸ ನೋಡಿದ್ವಿ, ಜಗತ್ತಿನಲ್ಲಿ ಇರುವವರು ಎಲ್ಲರೂ ಯಯಾತಿ ಹೇಳಿದ ಮಾತು, ಎಲ್ಲವೂ ತನಗೇ ಬೇಕು ಅಂತಾರೆ. ವ್ರೀಹಿ, ಯವಾಹ, ಭತ್ತ, ಗೋಧಿ, ಬಂಗಾರ, ಅಧಿಕಾರ, ಸ್ಥಾನ, ಮಾನ, ಎಲ್ಲೆಲ್ಲಿ ಏನೇನು ರತ್ನ ಅಂತಿದೆ. ರತ್ನ ಅಂದ್ರೆ ಒಳ್ಳೆಯ ವಸ್ತು. ಎಲ್ಲೆಲ್ಲಿ ಸ್ತ್ರೀ ರತ್ನ ಇದ್ರು ಅದು ನನಗೇ ಬೇಕು, ಬಂಗಾರವೂ ನನಗೇ ಬೇಕು, ಎಲ್ಲವೂ ನನಗೇ ಬೇಕು ಅಂತ ಆಲೋಚನೆ ಮಾಡ್ತಿದ್ರೆ ಏಕಶಾಪಿನ ಪರ್ಯಾಪ್ತಂ. ಎಲ್ಲವನ್ನೂ ಒಬ್ಬನಿಗೆ ತಂದುಕೊಟ್ಟು ನೀವೊಬ್ಬ ಸುಖವಾಗಿರೋ, ನಮ್ಗೇನು ಬೇಡ ಅಂತ ಉಳಿದವ್ರು ತ್ಯಾಗ ಮಾಡಿದ್ರು ಇವನಿಗೇನು ಸಮಾಧಾನ ಆಗೋದಿಲ್ಲ. ಮತ್ತು ಉಳಿದವರು ಎಲ್ಲರೂ ಹಾಗೆ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಯಾರಿಗೂ ಸಾಕಾಗೋದಿಲ್ಲ. ಅದ್ರ ಪರಿಣಾಮ ಏನು ಅಂತ ಅಲ್ಲಿ ಹೇಳಲಿಲ್ಲ. ಎಲ್ಲರೂ ಸೇರಿ ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಎಲ್ಲರೂ ತನಗೇ ಬೇಕು ಅಂತಾರೆ, ಯಾರಿಗೂ ಸಾಕಾಗೋದಿಲ್ಲ.
ಮನುಷ್ಯನ ದುರಾಸೆಯನ್ನು ಈಡೇರಿಸಲಿಕ್ಕೆ ಆಗೋದಿಲ್ಲ ನಿಸರ್ಗಕ್ಕೆ. ಆಸೆಯನ್ನು ಈಡೇರಿಸ್ತದೆ, ಸ್ವಲ್ಪ ಸ್ವಲ್ಪ ಆಸೆ, ತಿಂದುಂಡು ಬದುಕೇನು ಅಂತ ಆಸೆ ಪಟ್ಟರೆ ಈಡೇರಿಸ್ತದೆ. ದುರಾಸೆಯನ್ನು ಈಡೇರಿಸಲಿಕ್ಕೆ ಆಗೋದಿಲ್ಲ. ಇದು ಕಾಮದ ಇಷ್ಟು ಪ್ರಾಬಲ್ಯ ಇದೆ. ಆ ಕಾಮದ ಬಗ್ಗೆ ಅಷ್ಟು ಎಚ್ಚರಿಕೆಯಿಂದಿರಬೇಕು. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ಅನಲೇನ ಚ ಅಂತಾರೆ. ಈ ಕಾಮ ಅದರಿಂದ ಏನು ಮಾಡ್ತದೆ ಅಂದ್ರೆ ಹೆಚ್ಚಿನ ಜ್ಞಾನ ಬರೋದನ್ನು ತಡೀತದೆ. ಬಂದ ಜ್ಞಾನವು ಕೆಲಸಕ್ಕೆ ಬರದೇ ಇರುವಂತೆ ಮಾಡಿಬಿಡ್ತದೆ. ಅಲ್ಪ ಸ್ವಲ್ಪ ಜ್ಞಾನ ನಮಗೆ ಬಂದಿರ್ತದೆ, ಈಗ ಗಳಿಸಿದ್ದೇವೆ. ಶಾಸ್ತ್ರಜ್ಞಾನ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು, ಕಾನೂನಿನ ಜ್ಞಾನ, ತಿಳುವಳಿಕೆ, ವಿವೇಕ ಸ್ವಲ್ಪ ಸ್ವಲ್ಪ ಇದೆ. ಪೂರಾ ವಿವೇಕ ಇಲ್ಲದೆ ಇದ್ದವರು 100% ಅವಿವೇಕಿಗಳು ಯಾರೂ ಇಲ್ಲ. ಆದರೆ ಆ ಇದ್ದ ಶಾಸ್ತ್ರಜ್ಞಾನ, ವ್ಯವಹಾರ ಜ್ಞಾನ ಅದೆಲ್ಲ ಮುಚ್ಚಿ ಹೋಗುವಂತೆ ಮಾಡಿಬಿಡ್ತದೆ. ಹಿಂದೆ ನೋಡಿದ್ವಿ, ಕನ್ನಡಿಗೆ ಕೊಳೆ ಮೆತ್ತಿದಂತೆ ಆಗಿಬಿಡ್ತದೆ. ಹೀಗಾಗಿದ್ದರಿಂದ ಇದ್ದ ಜ್ಞಾನ ಕೆಲಸ ಮಾಡದಂತೆ, ಪ್ರಯೋಜನಕ್ಕೆ ಬರದಂತೆ ಕಾಮ ತಡೀತದೆ. ಹೊಸ ಜ್ಞಾನ ಬರದೇ ಇರುವಂತೆ ಮಾಡ್ತದೆ. ಇನ್ನು ಮಾಡೋದೇನು, ಇರುವುದೇ ಎರಡು, ಇದ್ದ ಜ್ಞಾನ ಉಪಯೋಗ ಆಗಬೇಕು, ಹೊಸದಾದ್ರೂ ಬರಬೇಕು. ಎರಡನ್ನೂ ತಡೀತದಂದ್ಮೇಲೆ ಆ ಕಾಮಕ್ಕೆ ಬಲಿ ಬಿದ್ದವನು ಹೀಗೆ ಹಾಳಾಗಿ ಹೋಗ್ತಾನೆ. ದುಷ್ಪೂರೇಣ ಅನಲೇನ ಚ. ದುಷ್ಪೂರ ಅದು ಹಿಂದೆ ಬಂತಲ್ಲ, ಪೂರೈಸಿ ಮುಗಿಸುವುದ ಸಾಧ್ಯ ಇಲ್ಲ. ಇಷ್ಟು ಸಾಕ ಇನ್ನ ಅಂತ ಕೇಳಿದ್ರೆ ಸಾಕಾಗೋದಿಲ್ಲ. ಅದು ಈಗ ನಮಗೆ ಊಟಕ್ಕೆ ಕೂತವರಿಗೆ ಹೊಟ್ಟೆ ತುಂಬಬಹುದು, ದುಡ್ಡು ಕೊಟ್ಟು ಹೊಟ್ಟೆ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಊಟಕ್ಕೆ ಕೂತಾಗ ಇನ್ನು ಹಾಕ್ತೀನಿ ಅಂತಂದಾಗ ತಿಂದು ತಿಂದು ಅತೀ ದುರಾಸೆಯಿಂದ ತಿಂದು ಇನ್ನು ಸಾಕ್ರಿ ನನಗೆ ಹಾಕಬೇಡ್ರಿ ದಯವಿಟ್ಟು ಅಂತ ಹೇಳಿ ಸುಮ್ಮನೆ ಆಗ್ತಾನೆ. ಆದರೆ ನ ವಿತ್ತೇನ ತರ್ಪಣೀಯೋ ಮನುಷ್ಯ, ನ ವಿತ್ತೇನ ತರ್ಪಣೀಯೋ ಮನುಷ್ಯ ಅಂಥೇಳಿ ನಚಿಕೇತ ಅಂತ ಒಬ್ಬ ಬಾಲಕ, ಅವನು ಯಮನಿಗೆ ಹೇಳಿದ್ದ. ನಚಿಕೇತ ಮತ್ತೆ ಅವರ ತಂದೆ ಉದ್ದಾಲಕ ಅಂತ ಅವರೊಂದು ಯಜ್ಞ ಮಾಡ್ತಿದ್ರು. ಆ ಯಜ್ಞದಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯ ಬಂತು ಅಪ್ಪನಿಗೂ ಮಗನಿಗೂ. ಅಪ್ಪ ಏನು ಮಾಡ್ತಿದ್ದ, ಆಕಳೆಲ್ಲ ದಾನ ಮಾಡಬೇಕಲ್ಲ, ಗೋದಾನ ಏನೋ ಮಾಡ್ತಿರ್ತಾರೆ. ಅಲ್ಲೊಂದು ಕೆಲವು ಕೆಲಸಕ್ಕೆ ಬಾರದೇ ಇರೋ ಗೋಗಳು, ಇನ್ನೇನು ಹಿಂಡಿದ ಹಾಲು ಬರ್ಲಿಕ್ಕಿಲ್ಲ, ಬರೇ ಮೇವು ತಿಂತಿರ್ತವೆ, ಅಂಥ ಗೋಗಳನ್ನೆಲ್ಲ ದಾನ ಮಾಡಿಬಿಟ್ಟ. ದಾನ ಅದನ್ನು ಮಾಡಬೇಡ್ರಿ, ಒಳ್ಳೆ ಗೋಗಳನ್ನ ದಾನ ಮಾಡು. ಏನು ಹಿಂಡದೇ ಇರೋ ಗೋಗಳು ನಿನ್ನ ಹತ್ರ ಇಟ್ಕೊಂಡು ಕೂತಿರೋ, ಅವಕ್ಕೆ ಮೇವು ಹಾಕು, ಗೋ ಸೇವಾ ಮಾಡು. ಅದನ್ನ ಯಾಕೆ ಮಾಡ್ತಿದ್ದೆ ಅಂತ ಮಗ ಏನು ಅಂತ. ಈಗ ನನಗೇನು ಬುದ್ಧಿ ಹೇಳ್ತೀನಿ, ನೀವು ಹೊರಟೋಗು, ಯಮನ ಊರಿಗೆ ಹೊರಟೋಗು, ಸತ್ತೋಗು ಅಂತ ಶಾಪ ಕೊಡು, ಒಂದೇನೋ ಅಂದ್ಬಿಟ್ಟೆ, ಕೆಟ್ಟ ಮಾತಾಡಿಬಿಟ್ಟೆ. ಅವ್ನು ಹೋಗ್ತೀನಿ ಅಂತ ಹೊರಟೇ ಬಿಟ್ಟ. ಅವನು ಯಮನ ಹತ್ರ ಹೋಗ್ತಾನೆ ಅಂತ ಹೋಗಿಬಿಟ್ಟ. ಯಮನ ಹತ್ರ ಹೋದ, ಯಮ ಅಲ್ಲಿ ಇದ್ದಿದ್ದಿಲ್ಲ. ಯಮನ ಹೆಂಡತಿ ಶ್ಯಾಮಲ ಅಂತ ಅವಳ ಹೆಸರು, ಅವಳೊಬ್ಳಿದ್ಲು. ನಮ್ಮ ಯಜಮಾನ ಎಲ್ಲೋ ಹೋಗಿದ್ದಾರೆ, ಸ್ವಲ್ಪ ಕೂತ್ಕೊಂಡಿರೋದು, ಏನಾದ್ರು ತಗೋ ಆತಿಥ್ಯಕ್ಕೆ. ಇಲ್ಲ ಯಜಮಾನ ಬರೋದಂತ ಏನೂ ತಗೊಳ್ಳಲ್ಲ ಅಂತ ಕೂತಿದ್ದ. ಹಾಗೆ ಯಮ ಬಂದ ಮೇಲೆ ಅವನೇನೇನೋ ನನಗೆ ನಮ್ಮ ತಂದೆ ಇಲ್ಲಿ ಕಳಿಸಿದ್ದಾನೆ, ಅದಕ್ಕೆ ಬಂದಿದ್ದೇನೆ, ನನಗೊಂದಿಷ್ಟು ಶಾಸ್ತ್ರೋಪದೇಶ ಆಗಬೇಕಾಗಿದೆ. ಏನೇನೋ ಕೇಳಿದ ಅವನು. ಸತ್ತ ನಂತರ ಹೇಗೆ, ಸತ್ತ ನಂತರ ಜೀವನ ಏನು, ಅದ್ರೊಳಗೆ ಭಗವಂತ ನಮ್ಮನ್ನ ಯಾವ ಥರ ನಿಯಂತ್ರಿಸ್ತಾನೆ ಅಂತ ಏನೇನೋ ಪ್ರಶ್ನೆಗಳನ್ನ ಕೇಳಿದ. ಅವನೇನ್ ಮಾಡಿದ, ನಚಿಕೇತೋ ಮರಣಂ ಮಾನುಪ್ರಾಕ್ಷಿ, ಇಷ್ಟೆಲ್ಲ ಸಣ್ಣ ವಯಸ್ಸು, ಈ ತತ್ವಜ್ಞಾನ ಇದನ್ನೆಲ್ಲ ತಗೊಂಡು ಏನ್ ಮಾಡ್ತೇವೆ, ನಿನಗೇನ್ ಬೇಕು ಹೇಳಿ ಅದನ್ನು ಕೊಡ್ತೇನೆ. ಇಮಾ ರಾಮಾಹ ಸರಥಾ ಸತೂರ್ಯಾಹ, ಇಮಾ ರಾಮಾಹ ಸ್ತ್ರೀಯರು. ನೋಡ್ರಿ, ನನ್ನ ಯಮ ಅಂದ್ರೆ ನರಕ ಅಂದ್ರೆ ಬರೇ ಕೆಟ್ಟದೇನಿರೋದಿಲ್ಲ, ಅಲ್ಲಿ ಒಳ್ಳೇದು ಬಹಳಷ್ಟು ಇರ್ತದಲ್ಲಿ. ಸುಖ ಪಡ್ಲಿಕ್ಕೂ ಒಂದು ಜಾಗ ಅಲ್ಲಿ ಇರ್ತದೆ, ದುಃಖ ಪಡ್ಲಿಕ್ಕೂ ಒಂದು ಜಾಗ ಇರ್ತದೆ. ಬೇಕಾಗಿ ಸಣ್ಣ ವಯಸ್ಸಲ್ಲ, ಈಗ ಇನ್ನು ಮುಂದೆ ಇನ್ನೂ ಕೆಲವು ಕಾಲಕ್ಕೆ ನೀನು ಯುವಕ ಆಗ್ತಿ, ಮದುವೆ ಮಾಡ್ಕೋಬೇಕು. ಒಳ್ಳೆ ಸುಂದರಿ ಸ್ತ್ರೀಯರಿದ್ದಾರೆ, ಅವ್ರನ್ನೆಲ್ಲ ನೀನು ಕೊಟ್ಟು ಕಳಿಸ್ತೇನೆ, ಮದುವೆ ಮಾಡ್ಕೋ. ಸರಥಾಹ, ರಥ ಅಂದ್ರೆ ಕುದುರೆ ಗಾಡಿ ಇವೆಲ್ಲ. ಸತೂರ್ಯಾಹ ವಾದ್ಯ ವೈಭವ. ಹಿರಣ್ಮಯಿ ಶೃಂಖಲ, ಒಂದು ಬಂಗಾರದ ಸರ ಕೊಡ್ತೇನೆ, ಏನ್ ಬೇಕು ತಗೋ, ಎಷ್ಟು ದುಡ್ಡು ಬೇಕು, ಏನ್ ಬೇಕು. ಆದ್ರೆ ಇಷ್ಟೆಲ್ಲ ತಪ್ಪದ ವಿಷಯಗಳನ್ನ ತಗೊಂಡು ಏನು ಮಾಡ್ತೀವಿ. ಅವನು ಪರೀಕ್ಷೆ ಮಾಡಿದ. ಇಲ್ಲಿ ಕಳೆದ ದಿವಸ ಆದ್ರೆ ಹಿಂದಿನ ದಿವಸ ನೋಡಿದ್ವಿ. ಸುಮ್ಮನೆ ಕೇಳ್ತಾರೆ ಅಂತ ಏನೇನೋ ಹೇಳ್ಬಿಡ್ಬಾರ್ದ. ಕೆಲವ್ರಿಗೆ ಕೇಳೋ ಚಟ ಇರ್ತದೆ, ಕೇಳಿ ತಾವು ದೊಡ್ಡವರಾಗಬೇಕು ಅಂತ ಆಲೋಚನೆ ಮಾಡ್ತಿರ್ತಾರೆ ಅಷ್ಟೇ ಹೊರತು ವಾಸ್ತವಿಕವಾಗಿ ಕೇಳಿ ತಿಳ್ಕೊಂಡು ಏನಾದ್ರು ನಾವು ಅದನ್ನ ಆಚರಣೆ ತರಬೇಕು ಅನ್ನುವಂಥ ಕಳಕಳಿ ಇರೋದಿಲ್ಲ. ಸುಮ್ಮನೆ ಕೇಳ್ತಾರೆ ಅಂತ ಹೇಳ್ಬಿಡಬಾರ್ದು. ಅವನು ಈ ಲೋಕದಿಂದ ಆ ಲೋಕಕ್ಕೆ ಸ್ವೇಚ್ಛೆಯಿಂದ ಹೋಗಿದ್ದ. ನಾವು ಸತ್ತ ಮೇಲೆ ಅನಿವಾರ್ಯವಾಗಿ ಹೋಗ್ತೇವೆ, ಅದು ವಿಷಯ ಬೇರೆ. ಅವನು ಸ್ವೇಚ್ಛೆಯಿಂದ ಹೋಗಿದ್ದ, ಅದರಿಂದ ಅವನು ಯೋಗ್ಯನೇ. ಆದರೂ ಯಮ ಪರೀಕ್ಷೆ ಮಾಡಿದ. ಆವಾಗ ಅವನೇನಂದ, ನ ವಿತ್ತೇನ ತರ್ಪಣೀಯೋ ಮನುಷ್ಯ ತವೈವ ವಾಹ ತವ ನೃತ್ಯ ತವ, ಎಲ್ಲವೂ ನಿನಗೇ ಇರಲಿ. ಆ ಕುದುರೆ, ಆ ಗಾಡಿ, ಆ ಸುಂದರಿ ಸ್ತ್ರೀಯರೆಲ್ಲ ಕೊಡ್ತೀಯಲ್ಲ, ಅದನ್ನು ನೀನೇ ಇಟ್ವಾ ಅಂದ್ಕೊಂಡು ನಾನೇನು ಮಾಡಲಿ.
ಸರ್ವೇಂದ್ರಿಯಾಣಾಂ ಜರಯಂತಿ ತೇಜ. ದುರಾಸೆ ನನಗೆ ಹುಟ್ಟಿದ್ರೆ ಅದರಿಂದ ಏನಾಗ್ತದೆ ಅಂದ್ರೆ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯದ ಶಕ್ತಿ ಎಲ್ಲ ಹೋಗಿಬಿಡ್ತದೆ. ಶಕ್ತಿಯನ್ನು ಕೊನೆ ತನಕ ಇರ್ತದನು, ಆಸೆ ಕೊನೆ ತನಕ ಇರ್ತದೆ. ಶಕ್ತಿ ಇಂದ್ರಿಯಗಳ ಶಕ್ತಿ ನಾನು ಹಿಂದೆ ನೋಡಿದ್ರು ಅದನ್ನು. ವೃದ್ಧಸ್ಯ ತರುಣೀ ವಿಷಂ ಅಂತ. ಮುದುಕನಾದವನಿಗೆ ಎಳೆ ಹುಡುಗಿಯನ್ನು ಗಂಟು ಹಾಕಿದ್ರೆ ಇಬ್ಬರಿಗೂ ತೊಂದರೆ ಅದರಿಂದ. ಆದರೆ ದುರಾಸೆ ಏನಿದೆಯಲ್ಲ, ದುರಾಸೆ ಮಾತ್ರ ಬೆಳಿತಾನೆ ಹೋಗ್ತದೆ. ಕೈಯಿಂದ ಆಗದೆ ಇರ್ಬೋದು, ಅದು ದುರಾಸೆ ಬೆಳೀತದೆ. ದಂತ ಜೀರ್ಯಂತಿ ಜೀರ್ಯತಃ. ಮನುಷ್ಯ ಮುದುಕ ಆದಂತೆ ಹಲ್ಲು ಜೀರ್ಣ ಆಗ್ತವೆ, ಕೂದಲು ಬೆಳ್ಳಗಾಗ್ತದೆ. ಅದರ ಪರಿಣಾಮ ವ್ಯಕ್ತವಾಗೇ ಕಾಣಿಸ್ತಿರ್ತದೆ. ಮೈ ಮೇಲೆಲ್ಲ ಸುಕ್ಕು ಕಾಣಿಸ್ಕೋತದೆ, ಕಣ್ಣಿನ ಶಕ್ತಿ ಕಡಿಮೆ ಆಗ್ತದೆ, ಕೈಕಾಲಿನ ಶಕ್ತಿ ಕಡಿಮೆ ಆಗ್ತದೆ, ಎಲ್ಲ ಕಡಿಮೆ ಆಗ್ತದೆ. ಮನುಷ್ಯ ವಯಸ್ಸು ಹೆಚ್ಚಾದಂತೆ ಎಲ್ಲಾ ಶಕ್ತಿಗಳು, ಎಲ್ಲಾ ಇಂದ್ರಿಯಗಳು ತಮ್ಮ ಶಕ್ತಿ ಕಳ್ಕೊತವೆ. ಆದ್ರೆ ತೃಷ್ಣೈಕ ತರುಣಾಯತೆ, ಒಂದೇ ಮತ್ತೆ ತರುಣನೇ ಆಗ್ತಿರ್ತದಂತೆ. ಅದಕ್ಕೆ ಮುಪ್ಪು ಬರೋದೇ ಇಲ್ಲ. ಅದ್ಯಾವುದು? ದುರಾಸೆ. ದುರಾಸೆಗೆ ಮಾತ್ರ ಮುಪ್ಪು ಇಲ್ಲೇ ಇಲ್ಲ. ಮತ್ತೆ ಇಷ್ಟೆಲ್ಲ ಕೊಟ್ರೆ ಅದನ್ನ ತೊಗೊಂಡೋಗಿ ನಾನೇನ್ ಮಾಡ್ಲಿ? ನಮ್ಮ ಅಪ್ಪನೂ ಒಬ್ಬ ಋಷಿ, ಅಂತ ಋಷಿಗಳ ವಂಶದಲ್ಲಿ ಹುಟ್ಟಿದವನು ನಾನು. ಇದೆಲ್ಲ ತೊಗೊಂಡು ಏನು ಸುಖ ಪಡ್ಲಿ? ಬೇಡ ಇದು ನನಗೆ. ಅದು ನೀನೇ ಇಟ್ಕೋ, ಅದನ್ನು ತವೈವ ವಾಹ, ನೀನೇ ಇಟ್ಕೋ, ನೀನೇ ಇನ್ಯಾರು ಕೇಳಿದ್ರು ಕೊಡು, ನನಗಂತೂ ಅದೇನು ಬೇಡ, ನನಗೆ ಬ್ರಹ್ಮಜ್ಞಾನವೇ ಬೇಕು. ಅವಾಗ ಅವನು ಬ್ರಹ್ಮಜ್ಞಾನ ಉಪದೇಶ ಮಾಡಿದ. ಮತ್ತೆ ನೀವು ಮರಳಿ ನಿಮ್ಮ ಲೋಕಕ್ಕೆ ಹೋಗು, ನಿಮ್ಮ ತಂದೆಗೂ ನಿನಗೂ ಒಳ್ಳೆ ಸಂಬಂಧ ಇರಲಿ. ಅದೇನು ಸಂಬಂಧ? ಅವಾಗೇನೋ ಸಿಟ್ಟು ಮಾಡ್ಕೊಂಡಿದ್ದ, ಸಹಜ. ಸಿಟ್ಟು ಹೋಗಲಿ, ನಿಮ್ಮಿಬ್ಬರಿಗೂ ಒಂದು ಒಳ್ಳೆ ಸೌಮನಸ್ಸೆ ಇರಲಿ ಅಂತ ಆಶೀರ್ವಾದನೂ ಮಾಡಿದ ಅಂತ ಬರ್ತದೆ. ಅಲ್ಲಿ ಬರೋ ಮನುಷ್ಯರು ನಾವು ವಿತ್ತೇನ ತರ್ಪಣೀಯೋ ಮನುಷ್ಯ. ದುಡ್ಡು ಕೊಟ್ಟು ಮನುಷ್ಯನ ಸಮಾಧಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಊಟ ಹಾಕಿ, ಚೆನ್ನಾಗಿ ಊಟಕ್ಕೆ ಹಾಕಿ, ಬಲವಂತವಾಗಿ ತುರುಕೆ ಅವ್ನು ಗಂಟ್ಲು ನೋಡ್ಬೇಕಾದ್ರೆ ಅವನು ಸಮಾಧಾನ ಮಾಡ್ಬೋದು. 5 ತಿನ್ನುವನಿಗೆ 10 ತಿನ್ನಿಸಿ ಸಮಾಧಾನ ಮಾಡ್ಬೋದು. ಆದರೆ ದುಡ್ಡು ಕೊಟ್ಟು ಸಮಾಧಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ದುಡ್ಡನ್ನು ಏನ್ ಮಾಡ್ಬೇಕು ನಾನು? ಈ ಕಥೆ ನೀವು ಎಲ್ಲ ಕೇಳಿರ್ತೀರಿ. ಅವ್ರು ರಾಜ ಒಬ್ಬ ಹಿಂಗೆ ಉಪ್ಪರಿಗೆಯಿಂದ ನೋಡ್ತಿದ್ದಂತು. ಉಪ್ಪರಿಗೆ ಮೇಲೆ ಹೋಗಿ ಕೂತಿದ್ದ, ಸಾಯಂಕಾಲದ ಹೊತ್ತು ಮಧ್ಯಾಹ್ನದ ಹೊತ್ತು ಶಾಂತನಾಗಿ ರಾಣಿ ಜೊತೆ ಕೂತಿದ್ದ. ಅಲ್ಲಿ ಒಬ್ಬ ಭಿಕ್ಷುಕ, ಅದು ಸಾಯಂಕಾಲದ ಹೊತ್ತಲ್ಲ, ಮಧ್ಯಾಹ್ನದ ಹೊತ್ತು ಅಂತ ನಾನು ಕಥೆ ಓದಿದ್ದು. ರಾಮಕೃಷ್ಣ ಪರಮಹಂಸರು ಯಾರೋ ಹೇಳಿದ ಕಥೆ. ನಡು ಕೆಟ್ಟ ಬಿಸಿಲು. ಆ ಭಿಕ್ಷುಕ ಚಡಪಡಿಸ್ಕೊಂಡು ಓಡಾಡ್ತಿದ್ದಾನೆ, ಎಲ್ಲಾ ಕಡೆ ಹುಡುಕ್ತಿದ್ದಾನೆ. ಏನ್ ಹುಡುಕ್ತಿದೆ ಅಂತ ಇವ್ನ ಮೇಲೆ ನಿಂತು ಕೇಳಿದಂತೆ. ಇಲ್ಲ, ನಂದೊಂದು ಹಣೆ ಕಳೆದು ಹೋಗಿತ್ತು, ಅದು ಹುಡುಕಾಡ್ತಿದ್ದಾನೆ ಅಂತ. ಅದಕ್ಕೆ ಯಾಕೆ ಕಷ್ಟಪಡ್ತೀವಿ, ಹಣೆ ಬಿಟ್ಬಿಡು, ₹1 ಕೊಡ್ತೀನಿ ಅಂತ ಹೇಳಿ ಅದಂತೀವ್. ಅದು ಕೊಟ್ಟು ಹೋಗಿರ್ಬೇಕು ಆ ಭಿಕ್ಷುಕ ಅಂತ ಇವ್ನು ತಿಳ್ಕೊಂಡ. ಆದ್ರೆ ಮತ್ತೊಂದು ಸ್ವಲ್ಪ ಮತ್ತೆ ಆ ಭಿಕ್ಷುಕ ಅಲ್ಲೇ ಇದ್ದಾನೆ, ಮತ್ತೆ ಹುಡುಕಾಡ್ತಿದ್ದಾನೆ. ಅದೇನಂದ್ರೆ ಈ ₹1 ನೀನು ಕೊಟ್ಟದ್ದು ಪ್ಲಸ್ ಹಣೆ, ನನ್ನೊಂದು ಐಶ್ವರ್ಯ ಹೆಚ್ಚಾಗ್ತದಲ್ಲ, ಅದಕ್ಕೆ ಮತ್ತೆ ನಾನು ಹುಡುಕ್ತಾನೆ ಇದ್ದೇನೆ. ಅದರಿಂದ ಹುಡುಕೋ ಪ್ರವೃತ್ತಿ ಹೋಗ್ಲಿಲ್ಲ ಒಂದು. ಅವಾಗ ರಾಜನಿಗೆ ಅದು ಗೊತ್ತಾಯ್ತು. ₹1 ಇಲ್ಲದೆ ಇದ್ದವರಿಗೆ ₹1 ಆಸೆ, ₹100 ಇಲ್ಲದೆ ಇದ್ದವರಿಗೆ ₹100 ಆಸೆ, ಕೋಟಿಗಟ್ಟಲೆ ರೂಪಾಯಿ ಇದ್ದವರಿಗೆ ಅಥವಾ ಇಲ್ಲದೆ ಇದ್ದವರಿಗೆ ಮತ್ತೆ ಇನ್ನೊಂದು ಬೇಕು ಅಂತ ಆಸೆ. ಈ ಆಸೆಯನ್ನು ಹೋಗೋದಿಲ್ಲ. ನಾವು ವಿತ್ತೇನ ತರ್ಪಣೀಯೋ ಮನುಷ್ಯ. ದುಡ್ಡು ಕೊಟ್ಟು ಮನುಷ್ಯನ ಸಮಾಧಾನ ಪಡಿಸಲಿಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಇದೆ. ಅದನ್ನ ಅದಕ್ಕೆ ದುಷ್ಪೂರ ಅಂತ ಹೇಳಿದ್ರು. ಈ ದೃಷ್ಟಾಂತದ ಕಥೆಗಳನ್ನು ಯಾಕೆ ಹೇಳ್ತಿದ್ರು ರಾಮಕೃಷ್ಣ ಪರಮಹಂಸರು ಮೊದಲಾದ ಜ್ಞಾನಿಗಳು ಅಂದ್ರೆ, ಈ ಕಾಮವನ್ನು ಪೂರೈಸಿ ಮುಗಿಸೋದಾಗೋದಿಲ್ಲ. ಇಷ್ಟೇ ಹೇಳ್ಬಿಟ್ರೆ ಅದನ್ನ ಮನಸ್ಸಿಗೆ ಆಳದೊಳಗೆ ಇಳಿಯೋದಿಲ್ಲ, ಮನಸ್ಸಿಗೆ ಅದು ಬೇರು ಊರ್ಬೇಕು. ಅದಕ್ಕೆ ಆ ದೃಷ್ಟಾಂತ ಕಥೆಗಳು. ಇದು ಅವನ ಕಥೆಗಳು. ಈ ತರ ಬೇರೆ ಬೇರೆ ಥರ ದೃಷ್ಟಾಂತ ಕಥೆಗಳೆಲ್ಲ ಕೇಳಿ ಬಂದೇ ಬರ್ತಿರ್ತಾರೆ. ಅದರಿಂದ ಮನುಷ್ಯ ಅತೃಪ್ತ ಆಗಿಬಿಡ್ತಾನೆ. ಆಯ್ತು, ಇದಂತೂ ಸಿಕ್ತು, ಅದು ಒಂದು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಇದಕ್ಕೆ ಯಾರು ಏನ್ ಮಾಡೋರು? ಬಗೆಹರಿಯೋದೇ ಇಲ್ಲ. ಈ ತರ ಕಾಮದ ಸ್ವಭಾವ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ ಅಂತ 40ನೇ ಶ್ಲೋಕ. ಇವತ್ತು ನಾವು ನೋಡ್ಬೇಕಾದ ಕೊನೆಯ ಶ್ಲೋಕ. ಈ ಕಾಮ ಕ್ರೋಧ ಇವೆಲ್ಲ ಇರೋದು ಎಲ್ಲಿ? ಹಾಗಾದ್ರೆ ಅದು ಈ ಶತ್ರು ಎಲ್ಲಿದ್ದಾನೆ ಅಂತ ಗೊತ್ತಾದ್ರೆ ಅವನು ಸಂಹಾರ ಮಾಡ್ಬೋದು. ಶತ್ರು ಎಲ್ಲಿದ್ದಾನೆ ಅಂತ ಗೊತ್ತಾಗದೆ ಹೋದ್ರೆ ಇದು ಯುದ್ಧದ ಸಮಸ್ಯೆ. ಶತ್ರು ಯಾರು ಅಂತ ಗೊತ್ತಾಗಬೇಕು, ಒಳಗಿದ್ದಾನೋ ಹೊರಗಿದ್ದಾನೋ ಅಂತ. ಅನೇಕ ಸರಿ ಶತ್ರು ಯಾರಂತೆ ಗೊತ್ತಾಗದೆ ಹೋದಾಗ ಯುದ್ಧಗಳು ನಾವು ಸೋಲ್ತೇವೆ. ಹಾಗಾದ್ರೆ ಈ ಕಾಮ ಕ್ರೋಧ ಇವೆರಡು ಶತ್ರು ಅಂತ ಹೇಳಿದ್ರೆ ಇದ್ದಾನೆ ಎಲ್ಲಿ ಅಂದ್ರೆ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯದಲ್ಲಿ ಅದು ಇದೆ. ಮನಸ್ಸಿನಲ್ಲಿದೆ, ಬುದ್ಧಿಯಲ್ಲಿದೆ. ಮನಸ್ಸು ಬುದ್ಧಿ ಅಂದ್ರೆ ಏನು? ಮನಸ್ಸು ಬುದ್ಧಿ ಎರಡು ಒಂದು ನಾಣ್ಯದ ಆ ಕಡೆಗೆ ಒಂದು ಕಾಯಿನ್ 2 ಮುಖ ಇದ್ದಂಗೆ, ಅದು ಬೇರೆ ಏನಲ್ಲ. ಮನಸ್ಸು ಅಂದ್ರೆ ಸಂಕಲ್ಪ ವಿಕಲ್ಪಾತ್ಮಕ ಮನಃ. ಅನೇಕ ಆಯ್ಕೆಗಳನ್ನ ನಮ್ಮ ಮುಂದಿಡ್ತದೆ. ಇದು ಆಗ್ಬೇಕು, ಇದು ಬೇಕು ಅಂತ ಒಂದು 100 ಎಲ್ಲ ಆಲೋಚನೆಗಳನ್ನ ನಮ್ಮ ಮುಂದಿಡೋದು ಮನಸ್ಸು. ಅದರಲ್ಲಿ ಯಾವ್ದಾದ್ರು ಒಂದನ್ನು ತೀರ್ಮಾನ ಮಾಡೋದು ಬುದ್ಧಿ.
ಬುದ್ಧಿ ತಪ್ಪಾಗೆ ತೀರ್ಮಾನ ಮಾಡ್ಬೋದು, ಅದು ವಿಷಯ ಬೇರೆ. ಅದಕ್ಕೆ ಚಿಕ್ಕ ಮಕ್ಕಳಿಗೆ ಬುದ್ಧಿ ಇಲ್ಲ ಅಂತ ಅಂತಿರ್ತೀವಿ. ಬುದ್ಧಿ ಅಂದ್ರೆ ಏನು? ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಅನ್ನೋ ಮನಸ್ಸಿನ ಭಾಗಕ್ಕೆ ಬುದ್ಧಿ ಅಂತಾರೆ. ಮನಸ್ಸು ಅಂದ್ರೆ ಬರೇ ಆಲೋಚನೆಗಳು, ಸರಿ ತಪ್ಪಿನ ಪ್ರಶ್ನೆ ಇಲ್ಲ, ನಿರ್ಣಯ ಇಲ್ಲೇ ಇಲ್ಲ ಅಲ್ಲಿ, ಎಲ್ಲನೂ ನಮ್ಮ ಎದುರಿಗೆ ತೋರಿಸ್ತದೆ ಅಷ್ಟೇ, ಅದು ಮನಸ್ಸು. ಬುದ್ಧಿ ಅಂದ್ರೆ ಅದನ್ನು ತೀರ್ಮಾನ ಮಾಡುವ ಫ್ಯಾಕಲ್ಟಿ, ಅದು ಬುದ್ಧಿ. ದುರಾಸೆ ಇದು ಎಲ್ಲಿದೆ ಅಂತಂದ್ರೆ 5 ಕರ್ಮೇಂದ್ರಿಯದಲ್ಲಿದೆ, 5 ಜ್ಞಾನೇಂದ್ರಿಯದಲ್ಲಿದೆ, ಮನಸ್ಸಿನಲ್ಲಿದೆ, ಬುದ್ಧಿಯಲ್ಲಿದೆ. ಮತ್ತೆ ಇನ್ನೇನು ಮಾಡಬೇಕು? ಇಷ್ಟು ಈ ನಮ್ಮನ್ನೆಲ್ಲ ನಿಯಂತ್ರಿಸುವುದೇ ಇವು 7. ಇಲ್ಲಿ ಎಲ್ಲಾ ಕಡೆ ಅದು ಇದ್ದ ಮೇಲೆ, ಮನಸ್ಸಿನಲ್ಲೇ ಇದ್ಮೇಲೆ ಅನೇಕ ಆಯ್ಕೆಗಳು ನಮ್ಮ ಎದುರುಗಿಡುತ್ತದೆ. ತೀರ್ಮಾನ ಮಾಡಬೇಕಾದ ಬುದ್ಧಿಯೊಳಗೂ ಕಾಮ ಇದೆ ಅಂದಮೇಲೆ ನಿರ್ಣಯನೂ ತಪ್ಪಾಗ್ತದೆ, ಮನುಷ್ಯ ಹಾಳಾಗಿ ಹೋಗ್ತಾನೆ. ಅಸ್ಯ ಅಧಿಷ್ಠಾನ ಮುಚ್ಯತೆ ಏತೈರ್ ವಿಮೋಹಯತ್ಯೇಷಃ. ಈ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ, ಈ 12ರ ಮೂಲಕ, ಇವುಗಳ ಮೂಲಕ ಈ ಜೀವನನ್ನ ಈ ದುರಾಸೆ ಅಂತ ಅನ್ನೋದು ಮೋಹಕ್ಕೆ ಒಳಗೆ ಮಾಡ್ತದೆ. ಆದ್ರಿಂದ ಅವನಿಗೆ ಏನು ಮಾಡಬೇಕು ಏನು ಮಾಡಬಾರದು ಅಂತ ಅನ್ನೋದೇ ಗೊತ್ತಾಗೋದಿಲ್ಲ. ಜ್ಞಾನಕ್ಕೆ ಇದು ಪ್ರತಿಬಂಧಕ ಆಗ್ತದೆ. ಜ್ಞಾನಕ್ಕೆ ಪ್ರತಿಬಂಧಕ ಆಗುವುದರಿಂದ ಇಹಕ್ಕೂ ಪ್ರತಿಬಂಧಕ, ಪರಕ್ಕೂ ಪ್ರತಿಬಂಧಕ. ಆದ್ದರಿಂದ ಆ ಜ್ಞಾನವನ್ನ ಮನುಷ್ಯ, ಆ ಕಾಮ ಮತ್ತು ಕ್ರೋಧಗಳನ್ನು ಮನುಷ್ಯ ಗೆಲ್ಲಬೇಕು. ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೋ, ಈ ಪಾಪವನ್ನ, ಕಾಮವನ್ನ, ಕ್ರೋಧವನ್ನ ಗೆಲ್ಲು ಅಂತ ಕೃಷ್ಣ ಹೇಳಿದ. ಮುಂದೆ ಏನ್ ಹೇಳ್ತಾನೆ ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ.